ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಇದ್ದು ತಿಂಡಿ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇತ್ತು. ಸ್ವೆಟರ್ ಹಾಕ್ಕೊಂಡು ಬಂದು ಈಗ ಅರೇಂಜ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಚಕ್ಕೆ ಲವಂಗ ಮತ್ತು ಪಲಾವ್ ಮೊಗ್ಗು, ಏಲಕ್ಕಿ, ಕಸ್ತೂರಿ ಮೇಥಿ ಮತ್ತು ಗೋಡಂಬಿ ಸ್ಪೈಸಸ್ ಒಗ್ಗರಣೆಗೆ ಇಲ್ಲೆಲ್ಲ ಹಚ್ಕೊಂಡಿದ್ದೀನಿ. ಮತ್ತು ಸಾಸಿವೆ, ಬಟಾಣಿ ನೆನೆಸಿಟ್ಟಿರೋದು. ಇದು ರುಬ್ಬಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ, ಸ್ವಲ್ಪ ಒಗ್ಗರಣೆಗೆ ಕ್ಯಾರೆಟು, ಟೊಮೊಟೊ. ಪಾಲಕ್ ಸೊಪ್ಪನ್ನ ನಾನು ಪಾಲಕ್ ಪಲಾವ್ ಮಾಡ್ತಾ ಇರೋದು. ಪಾಲಕ್ ಸೊಪ್ಪನ್ನ ಕುದಿಯೋಕೆ ಇಟ್ಟಿದ್ದೀನಿ ಒಂದು 5 ಮಿನಿಟ್ಸು. ಕುದ್ದಾದ್ಮೇಲೆ ತಣ್ಣಗೆ ಮಾಡಿ ಮಿಕ್ಸಿ ಮಾಡಬೇಕು. ಎಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪಟ ಅಂತ ಮಾಡಬೇಕು. ಟೈಮ್ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪನ್ನ ಅಷ್ಟರಲ್ಲಿ ತಣ್ಣಗಾಗುತ್ತೆ ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಅಂತೇಳಿ ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ಯಾನ್ ಅಲ್ಲೇ ಇಡೋಣ ಅಂತ. ತುಂಬ ಅಂದರೆ ತುಂಬ ಚಳಿ ಆಗ್ತದೆ. ಮಳೆ ಬಂದಿರೋದಕ್ಕೆ ಎತ್ಕೊಂಡೆ. ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಎಣ್ಣೆ ಬಿಸಿಯಾಗಿತ್ತು, ಸಾಸಿವೆ ಹಾಕ್ತಾ ಇದ್ದೀನಿ. ವಿಂಡೋ ಓಪನ್ ಮಾಡ್ತಾ ಇದ್ದೆ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಚಕ್ಕೆ, ಏಲಕ್ಕಿ, ಕಸ್ತೂರಿ ಮೇಥಿ, ಗೋಡಂಬಿ, ಲವಂಗ, ಮರಾಠಿ ಮೂಗು. ಸ್ಪೈಸಸ್ ಎಲ್ಲ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿತ್ತು. ತುಪ್ಪ ಹಾಕೋದು ಮರ್ತ್ಬಿಟ್ಟೆ. ಇವಾಗ ಹಾಕ್ತೀನಿ ನೆಕ್ಸ್ಟು ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಈ ಎಣ್ಣೆ ಹತ್ರ ಅಡುಗೆ ಮಾಡಬೇಕಾದ್ರೆ ಹುಷಾರಾಗಿರಬೇಕು, ಇಲ್ಲ ಮುಖಕ್ಕೆ ಸಿಡಿದು ಬಿಡುತ್ತೆ. ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈ ರೈಸ್ ಬಾತುಗಳಿಗೆಲ್ಲ ತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಗೋಡಂಬಿ ಫ್ರೈ ಆಗಿದೆ. ನೆಕ್ಸ್ಟು ಆನಿಯನ್, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಇದು ರುಬ್ಬಕ್ಕೆ ಪಾಲಕ್ ಸೊಪ್ಪಿನ ಜೊತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಬಟಾಣಿ ನೈಟೇ ನೆನೆಸಿಟ್ಟಿದೆ. ಇವಾಗ ನೀರು ಶಿಂಕಿಗೆ ಚೆಲ್ತಾ ಇದ್ದೀನಿ. ಬಾತ್ ಆಗಲಿ ಬಿರಿಯಾನಿ ಆಗಲಿ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಆವಾಗೇ ಅದು ಟೇಸ್ಟ್ ಕೊಡೋದು. ಹಿಂದಿಂದನೇ ಹಾಕಬಾರ್ದು. ನೋಡಿ ಇವಾಗ ಫ್ರೈ ಆಗ್ತಾಯಿದೆ. ಇದಾದ್ಮೇಲೆ ಬಟಾಣಿ ಹಾಕಬೇಕು. ಆನಿಯನ್ ಫ್ರೈ ಆದಮೇಲೆ ಬಟಾಣಿ ಹಾಕ್ತಾಯಿದ್ದೀನಿ. ಇವಾಗ ತಿಂಡಿ ಮಾಡಿರೋದಕ್ಕೆ ಚಳಿಗೆ ಒಂದು ಸ್ವಲ್ಪ ಬೆಚ್ಚಗಾಗ್ತಿದೆ. ಎಷ್ಟು ಚಳಿ ಇದೆಯಪ್ಪ ಅಂದರೆ ಸಿಕ್ಕಾಪಟ್ಟೆ ಚಳಿ. ಕ್ಯಾರೆಟು, ಟೊಮೆಟೊ ಒಟ್ಟಿಗೆ ಹಾಕೊಂಬೋದು. ಪಾಲಕು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು.
ಇವಾಗೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್. ಇವಾಗ ನೆಕ್ಸ್ಟು ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ನೋಡಿ ಮಿಕ್ಸಿ ಮಾಡಿದ್ದಾಯಿತು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಶುಂಠಿ, ಬೆಳ್ಳುಳ್ಳಿ, ಪಾಲಕು, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿರೋದು. ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅಡುಗೆ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿದ್ರೂ ಬಿಸಿ ಕೈಗೆ ತಾಗೇ ಬಿಡುತ್ತೆ ನೋಡಿ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಒಂದು 5 ನಿಮಿಷನಾದರೂ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ನೀರು ಹಾಕಬೇಕು. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಪಕ್ಕದಲ್ಲಿ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ವಾಟರ್ ಅಥವಾ 3.5 ಗ್ಲಾಸ್ ವಾಟರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂಚೂರು ವಾಟರ್ ಬೇಕು ಅನ್ನಿಸ್ತು, ಮತ್ತು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ. ಮಿಕ್ಸಿಲಿತ್ತಲ್ಲ ಅದನ್ನು ಹಾಕಿ ಮಸಾಲೆ ಎಲ್ಲ ವೇಸ್ಟ್ ಮಾಡ್ಬೋದು, ಟೇಸ್ಟ್ ಸಿಗುತ್ತೆ. ಹಂಗಾಗಿ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೋ ಕೆಮ್ಮು ಬಂತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲೇ ಹಾಕ್ತೀನಿ, ಅಳತೆ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಕೈಯಲ್ಲೇ ಗೊತ್ತಾಗುತ್ತೆ ಅಳತೆ. ವಾಟರ್ ಕುದ್ದ ಮೇಲೆ ಅಕ್ಕಿ ಹಾಕ್ಬೇಕಷ್ಟು. 2 ಗ್ಲಾಸ್ ಅಕ್ಕಿ, 2 ಗ್ಲಾಸ್. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದ್ಬಿಡೋಣ ಅಂತೇಳಿ ಅಕ್ಕಿ ತೊಳ್ಕೊಂಡು ಬಂದೆ. ಇವಾಗ ಅಕ್ಕಿ ಹಾಕಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಕೆಲವೊಬ್ಬರು ಅಕ್ಕಿ ಹಾಕಿ ಆಮೇಲೆ ನೀರು ಹಾಕ್ತಾರೆ. ನನಗೆ ಹಿಂಗೆ ಹಾಕಿದ್ರೇ ಓಕೆ ಅನಿಸುತ್ತೆ. ಹಂಗೂ ಹಾಕ್ಬೋದು, ಹಂಗೂ ಹಾಕಿ ಮಾಡಿದ್ದೀನಿ. ಹಿಂಗೆ ಹಾಕ್ತೀನಿ ಯಾವಾಗ್ಲೂ. ಬಿಸಿನೀರು ಹಾಕಿರ್ತೀನಲ್ಲ, ಕುದ್ದಿರುತ್ತೆ ಚೆನ್ನಾಗಿ. ಆಮೇಲೆ ಅಕ್ಕಿ ಹಾಕಿ 1 ವಿಷಲ್ಲು ಅಥವಾ 2 ವಿಷಲ್ ಕೂಗಿಸಿದ್ರೆ ಆಗುತ್ತೆ. ಅಕ್ಕಿ ಹಾಕಿದ್ದಾಯ್ತು. ಇವಾಗ ಉಪ್ಪು ಖಾರ ನೋಡಿದೆ, ತುಂಬ ಚೆನ್ನಾಗಾಗಿತ್ತು. ಇವಾಗ ನೋಡಿ ಫೈನಲಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಕಮ್ಮಿ ಇದ್ದರೆ ಹಾಕೊಬೋದು. ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಬೋದು. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು. ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಸ್ವೆಟರ್ ಹಾಕೊಂಡ್ರೂ ಕಮ್ಮಿ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವೆಟರ್ ಹಾಕೊಂಡ್ಬಂದು ನಿಂತಿದ್ದೀನಿ. ಆದರೂ ಸ್ವೆಟರ್ ಹಾಕಿದ್ರೂ ಕಮ್ಮಿ ಆಗ್ತಾಯಿಲ್ಲ ಚಳಿ, ಅಷ್ಟು ಚಳಿ ಬರ್ತಾಯಿದೆ. ಎಲ್ಗೋ ತಿಂಡಿ ಆಯಿತು. ಇನ್ನೂ ಪಾಪು ಮಲಗಿದ್ದಾಳೆ. ಅವ್ರು ಎದ್ದಿಲ್ಲ ಅನಿಸುತ್ತೆ, ಇವತ್ತಿನ ಮಲಗಿದ್ದಾರೆ, ಲೇಟ್ ಆಯಿತು. ಹೋಗಿ ಎಬ್ಬಿಸಿ ಫ್ರೆಶ್ನಪ್ ಆಗಿ ಅಂತ ಕಳಿಸ್ಬೇಕು. ಇನ್ನೊಂದು 5 ಮಿನಿಟ್ಸ್ಗೆ ಹೋಗ್ಬಿಟ್ರೆ ರೆಡಿ ಆಗುತ್ತೆ ಪಾಲಕ್ ಪಲಾವ್. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಹೆಂಗೋ ಮುಗೀತು. ವಿಷಲ್ ಬಂದರೆ ಆಗಿಬಿಡುತ್ತೆ. ನೀವು ಅಕ್ಕಿ ಪಕ್ಷಿ ಸೌಂಡ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದ್ದಾವೆ. 1 ವಿಷಲ್ ಆರ್ 2 ವಿಷಲ್ ಅಂತ ಹೇಳಿದೆ. ಕೂಗ್ತು ಇವಾಗ ಕುಕ್ಕರು. ಪಾಪು ಇನ್ನೂ ಮಲಗಿದ್ಲು. ನಮ್ಮ ಮನೆಯವ್ರು ಇವಾಗ ತಾನೇ ಎದ್ದು ಫ್ರೆಶ್ನಪ್ ಆಗೋಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಇನ್ನೇನು ಮಾಡಲಿ, ಪಾತ್ರೆನೂ ತೊಳೆದ್ಬಿಡೋಣ, ಬೇಗ ಕೆಲಸ ಮುಗಿಯುತ್ತೆ, ಅವಳು ಎದ್ಮೇಲೆ ಆಟ ಆಡಿಸ್ಬೋದು ಅಂತ ಹೇಳಿ ಹಾಗೆ ಪಾತ್ರೆನೂ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕ.
ಅಲ್ಲಲ್ಲೇ ಮುಗಿಸ್ಬಿಟ್ರೆ ಕೆಲಸ ಬೇಗ ಆಗುತ್ತೆ, ಇಲ್ಲ ಅಂದರೆ ಸಂಜೆವರೆಗೂ ಅದೇ ಕೆಲಸ ಹಿಡಿಯುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಬಂದು ಮಾತಾಡಿಸ್ತಾಯಿದ್ರು ಹಿಂದೆ. ಬೇಗ ಬೇಗ ತೊಳಿತಾ ಇದ್ದೆ. ಪಾಪ ಅದು ಅದಮ್ಮ ಇವಾಗ ಎದ್ದಪ್ಪ ನೀನು, ಎದ್ಕೊಬೇಕಪ್ಪ. ಪಾಪು ಎದ್ದಿದ್ಲು, ಮತ್ತೆ ಮಲ್ಗೋಸು ಬಾಮ ಅಂತ ಹೇಳ್ತಾ ಇದ್ಲು. ನೈಟು ಜ್ವರ ಬಂದಿದ್ವು, ಇವಾಗ ಸ್ವಲ್ಪ ಪರವಾಗಿರಲಿಲ್ಲ. ಕಷ್ಟ ತಿಂಡಿ ಆಗಿದೆ, ಬಾಕ್ಸ್ ಹಾಕ್ಕೊಡ್ಬೇಕು. ಪಾಪು ಹಠ ಮಾಡ್ತಿದ್ಲು, ಹಂಗಾಗಿ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು ಹಂಗೆ ಕುಂತಿದ್ದೆ ತೊಡೆ ಮೇಲೆ ಹಾಕ್ಕೊಂಡು. ತಿಂಡಿ ಒಂದು ಬಾಕ್ಸಿಗೆ ಹಾಕ್ಬೇಕಿತ್ತು. ನೋಡಲ್ ತಾತ ಮನೆ ಪಪ್ಪ ಕೂಚಂತ್ಯಾ, ಅಪ್ಪಂಗೆ ಬಾಕ್ಸಿಗೆ ಊಟ ಹಾಕ್ಬರ್ತೀನಿ. ಕೂಚಳಪ್ಪ ಅಂತ ಹೇಳಿದ್ರೆ ಕುತ್ಕೊಂಡ್ಲಿಲ್ಲ, ಅವಳನ್ನು ಎತ್ಕೊಂಡೇ ಬಂದೆ. ಮಿಕ್ಸ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ನೀವೇ. ಉದ್ರುದ್ರಾಗಿ ಪರ್ಫೆಕ್ಟಾಗಿ ಚೆನ್ನಾಗಾಗಿತ್ತು. ಪಾಪುನೇ ಎತ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮಿಕ್ಸ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಡ್ರೆಸ್ ಹಾಕ್ಕೊಳ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಪಾಪ ಜ್ವರ ಬಂದಿತ್ತಲ್ಲ, ಹಂಗಾಗಿ ಕೈ ಬಿಡ್ತಾಯಿಲ್ಲ ಅಷ್ಟೇ ಅವಳು. ಇಲ್ಲಾಂದರೆ ಈ ಥರ ಎಲ್ಲ ಮಾಡಲ್ಲ, ಆರಾಮಾಗಿ ಇರ್ತಾಳೆ. ಒಂಚೂರು ಹುಷಾರು ತಪ್ಪಿಟ್ಲು ಅಂದರೆ ಕೈಯೇ ಬಿಡಲ್ಲ. ಅಮ್ಮ ಎತ್ಕೊಳ್ಳಮ್ಮ ಅಂತ ಹೇಳ್ತಾನೆ ಇರ್ತಾಳೆ ಪಾಪ. ಈ ಟೈಮಲ್ಲಿ ಹೊಡಿಯೋಕ್ಕೂ ಆಗಲ್ಲ, ಜ್ವರ ಬಂದಿರೋದ್ರಿಂದ ನಮಗೆ ಅಯ್ಯೋ ಪಾಪ ಅನ್ನಿಸ್ತಾ ಇರುತ್ತೆ. ಹಂಗೆ ಎತ್ಕೊಂಡು ಪಾಪ ನಾನೇ ನಿಧಾನಕ್ಕೆ ಮಾಡ್ತಾಯಿದ್ದೆ. ರೀ ಎತ್ಕೋಬಾರಿ, ಆಗಲ್ಲ ಬಾಕ್ಸಿಗೆ ಹಾಕೋಕ್ಕೆ ಅಂತ ಹೇಳ್ತಾ ಇದ್ದೆ. ಎತ್ಕೊಂಡ್ರೆ ನಾನು ಬೇಗ ಹಾಕ್ಕೊಡ್ತೀನಿ ಅಂತ ಹೇಳಿ. ನಮ್ಮ ಮನೆಯವ್ರು ಬಂದರು, ಕಾಲ್ ಮಾಡಿದರು ಆಫೀಸಿಂದ, ಮಾತಾಡ್ತಾಯಿದ್ರು. ಬಂದರು, ಇವಾಗ ಎತ್ಕೊಂಡಿದ್ದಾರೆ. ಹಂಗೆ ಮಾತಾಡ್ಕೊಂಡೇನೆ ನಾನು ಮಿಕ್ಸ್ ಮಾಡಿ ಇವಾಗ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅವ್ರ ಅಪ್ಪ ಬಿಟ್ಟರೆ ನಾನು ಎತ್ಕೊಬೇಕು, ನಾನು ಬಿಟ್ಟರೆ ಅವ್ರ ಅಪ್ಪ ಎತ್ಕೊಬೇಕು ಹುಷಾರಿಲ್ಲ ಅಂದಾಗ. ಬಾಕ್ಸ್ ತೊಗೊಂಬಂದೆ, ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬೇಡ, ಒಂದು ಸ್ವಲ್ಪ ಹಾಕು, ಅಷ್ಟೊಂದು ಹಾಕ್ಬೇಡ, ಬೇಡ ಬೇಡ ಅಂತಿದ್ದಾರೆ ನೋಡಿ. ತಿಂಡಿನೇ ತಿನ್ನಲ್ಲ ಅವ್ರು. ತಿಂಡಿ ಅಷ್ಟೇ ತೊಗೊಂಡೋಗೋದು, ಮಧ್ಯಾಹ್ನ ಲಂಚ್ ಅಲ್ಲೇ ಇರುತ್ತೆ. ಹಂಗಾಗಿ ತೊಗೊಂಡೋಗು ಅಂದರೆ ಬೇಡ ಬೇಡ ಸಾಕು ಸಾಕು ಅಂತಿರ್ತಾರೆ, ತಗೊಂಡೇ ಹೋಗಲ್ಲ. ಅದರಲ್ಲಿ ಎಷ್ಟು ಹಿಡಿಯುತ್ತೆ ಊಟ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂದರೆ ಕೆಲಸ ಮತ್ತು ಹೇಗೆ ಮಾಡೋಕ್ಕಾಗುತ್ತೆ. ಇವಾಗ ಸೌತೆಕಾಯಿ ಕಟ್ ಮಾಡಿ ಬಾಕ್ಸಿಗೆ ಹಾಕಬೇಕು. ನೋಡ್ತಾ ಇದ್ದೆ ಬಿಸಿ ಇತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೆ. ಇವಾಗ ಕ್ಲೋಸ್ ಮಾಡಿ ಹೊರಡ್ಬೇಕು ಇವಾಗ ಬಾಕ್ಸ್ ಕೊಡೋಕ್ಕೆ. ಮೊದಲೆಲ್ಲ ನಾನು ತಿಂಡಿ ಮಾಡಬೇಕಾದ್ರೆ ಅಂದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಲೇಟಾಗಿದ್ದರೂ ಬೇಗ ಬೇಗ ತಿಂಡಿ ಮಾಡಿಬಿಡ್ತಿದ್ದೆ. ಇವಾಗ ನಾನೇ ಸ್ವಲ್ಪ ಬೇಗ ಎದ್ದೇಳಬೇಕು, ವಿಡಿಯೋ ಶೂಟ್ ಮಾಡಬೇಕು, ಕ್ಯಾಮ್ರಾ ಫಿಕ್ಸ್ ಮಾಡಬೇಕು, ಮಾಡಿ ವಿಡಿಯೋ ಮಾಡ್ಕೊಂಡು ತಿಂಡಿ ಮಾಡೋದಿದೆಯಲ್ಲ ಅದನ್ನ ಟೈಮ್ ತೊಗೊಳುತ್ತೆ. ಇವಾಗ ಅರ್ಧ ಗಂಟೆ ನಾವು ತಿಂಡಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಂದರೆ 1 ಅವರ್ 1.5 ಅವರ್ ಈ ಥರ ಟೈಮ್ ತೊಗೊಳುತ್ತೆ. ಈಗ ಸೌತೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಸೌತೆಕಾಯಿ ಹಾಕ್ಕೊಡೋಣ ಅಂತ ಹೇಳಿ ಹಂಗೆ ಬೇಗ ಬೇಗ. ಸ್ವಲ್ಪ ಹೊಸ್ತಲ್ವಾ, ಹೋಗ್ತಾ ಹೋಗ್ತಾ ನನಗೂ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಮೇಂಟೈನ್ ಮಾಡಿಕೊಂಡು ಪಾಪು ಅಡುಗೆ, ಮನೆ ಕೆಲಸ, ವಿಡಿಯೋ ಎಡಿಟಿಂಗು ಎಲ್ಲ ಮಾಡೋದು ತುಂಬ ಕಷ್ಟ ಇದೆ. ನೈಟ್ ಡೈಲಿ 12:30 1 ಗಂಟೆ ಈ ಥರ ಆಗ್ತಾಯಿದೆ ಎಲ್ಲ ಮೇಂಟೈನ್ ಮಾಡಿ ಮಲಗೋ ಅಷ್ಟರಲ್ಲಿ. ಬೆಳಗ್ಗೆ ಮಾಡೋಣ ಅಂದರೆ ಪಾಪು ಆಟ ಆಡ್ತಿರ್ತಾಳಲ್ಲ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಲ್ಲ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಆಗಲ್ಲ. ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ನೈಟ್ ಹೊತ್ತೇ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಕಷ್ಟ ಆಗ್ತಾಯಿದೆ. ನಾನು ಬೇರೆಯವ್ರ ವ್ಲಾಗ್ಸ್ ನೋಡಬೇಕಾದ್ರೆ ತುಂಬ ಈಸಿ ಮಾಡಿಬಿಡ್ಬೋದು ಅಂತ ನಾನು ಅಂದ್ಕೊಳ್ತಿದ್ದೆ. ಈಗ ನಾನೇ ಮಾಡೋದ್ರಿಂದ ಗೊತ್ತಾಗ್ತಾಯಿದೆ ಎಷ್ಟು ಕಷ್ಟ ಇರುತ್ತೆ, ಹೆಂಗೆ ವಾಯ್ಸ್ ಓವರ್ ಕೊಡಬೇಕು, ಯಾವ ಥರ ಎಡಿಟ್ ಮಾಡಬೇಕು ಅಂತ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಹೋಗ್ತಾ ನಾನು ಕಲ್ತ್ಕೊಳ್ತೀನಿ. ಈಗ ಸೌತೆಕಾಯಿ ಬಾಕ್ಸಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎತ್ಕೊಂಡಿದ್ರು ಪಾಪ ಆಚೆಗಡೆ ಅವಳನ್ನ. ಬಾಕ್ಸ್ಗೆ ಹಾಕಿ ಇವಾಗ ತೊಗೊಂಡು ಹೋಗಬೇಕು.
ಬ್ಯಾಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಹೊರಟಿದ್ದಾರೆ ಇವಾಗ ಅವರು. 7:30 ಏನೋ ಆಗಿತ್ತು. ಪಾಪು ನೋಡಿ ಪಾಪ ಮಲ್ಕೊಂಡೇ ಇದ್ದಾಳೆ. ಎತ್ಕೊಮ್ಮ ಅಂತ ಕೈ ಕೆಳಗೆ ಇಳಿಸಂಗಿಲ್ಲ. ಎತ್ಕೊಮ್ಮ ಹಂಗೆ ಎತ್ಕೊಂಡು ಸ್ವಲ್ಪ ಹೊತ್ತು ಆಚೆಗಡೆ ಮಾತಾಡ್ಕೊಂಡು ನಿಂತಿದ್ವಿ. ಅವ್ರ ಚಿಕ್ಕಪ್ಪಂಗೂ ತಿಂಡಿಗೆ ಬಾ ಅಂತ ಹೇಳ್ತಾ ಇದ್ದೆ. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಎತ್ಕೊಂಡು ಓಡಾಡ್ತಾ ಇದ್ದೆ. ತಣ್ಣಗಿತ್ತಲ್ಲ ವೆದರು. ಸ್ವಲ್ಪ ಜ್ವರನಾದರೂ ತಣ್ಣಗಿರೋದಕ್ಕೆ ಸ್ವಲ್ಪ ಇದಾಗುತ್ತೇನೋ, ತಣ್ಣಗಾಗುತ್ತೇನೋ ಅಂತ. ಅವ್ರ ಅಪ್ಪಂಗೆ ಬಾಯ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಪರ್ಫೆಕ್ಟಾಗಿ ಆಗಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮರಿಬೇಡಿ. ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಾಗಿತ್ತು. ಸೌತೆಕಾಯಿ ಸ್ವಲ್ಪ ದಾಳಿಂಬೆ ಹಣ್ಣು ತೊಗೊಂಡು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಪಾಪುಗೆ ತಿನ್ನಿಸಿ ಬಿಸಿನೀರು ಕುಡಿಸಿ ಸ್ವಲ್ಪ ನಾನು ತಿಂತಾಯಿದ್ದೆ. ಅವಳ ಹತ್ರ ಮಾತಾಡಿಕೊಂಡು ಅಲ್ಲೇ ಕುಂತಿದ್ಲು. ಸೂಪರಾಗೈತಲ್ವ ಅಮ್ಮ ಅಂತ ಕೇಳ್ತಾ ಇದ್ಲು. ತಿಂಡಿ ತಿಂದು ಕೆಲಸ ಮುಗಿಸ್ಬೇಕು ಬೇಗ. ಪಾಪು ಮಲ್ಕೊಂಡಿದ್ದಾಳೆ. ಫ್ರೆಶ್ನಪ್ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೆ. ಮಲಗಿದ್ದಾಳೆ. ಬಿಟ್ಟಿದ್ವು ಜ್ವರ ಇವಾಗ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.